ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ ಸ್ಟೋರೀಸ್ ಮಗ. ಇಟ್ಸ್ ಅಬೌಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸು. ಏನ್ ಗುರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳ ಕ್ರೇಜು ಮೊದಲೇ ಹೆವಿ ಫೋರ್ಸಲ್ಲಿ ಇರ್ತಾರೆ. ಕೇಳಬೇಕಾ, ನಮ್ಮ ಕರ್ನಾಟಕ ಪ್ಲೇಯರ್ ಆಡ್ತಾ ಇದ್ದಾರೆ ಅಂತಂದ್ರೆ ಹೋಗ್ಬಿಟ್ಟು ಕಿರ್ಚಾಡಿ ಕೂಗಾಡಿ ರಂಪಾಟ ಮಾಡ್ದಂಗೆ ಇರ್ತಾರ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಳೆದ 3 ದಿನದಿಂದ ಆಗ್ತಿದೆ ಮ್ಯಾಚು, ದಿಲೀಪ್ ಟ್ರೋಫಿ ಮ್ಯಾಚು. ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೆ. 5ನೇ ತಾರೀಕಿಂದ 8ನೇ ತಾರೀಕುವರೆಗೂ ನಡೀತಾ ಇದೆ. ಫ್ರೀ ಎಂಟ್ರಿ ಕೂಡ ಇರುತ್ತೆ. ನಿಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳನ್ನ ನೋಡಬೇಕು ಅಂತ ಇದೆ ಅಂತಂದರೆ ನಿಮಗೆ ಸ್ವಲ್ಪ ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು, ಸ್ವಲ್ಪ ಏನು ಆಲ್ಮೋಸ್ಟ್ ಸುಮಾರು ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಆಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಇಂಡಿಯಾದವರು. ಸೊ ಹೋಗ್ಬಿಟ್ಟು ಇಂಡಿಯಾ ಎ ವರ್ಸಸ್ ಇಂಡಿಯಾ ಬಿ ಅನ್ನೋ ನಡೀತಾ ಇದೆ. ಹೋಗ್ಬಿಟ್ಟು ವಿಸಿಟ್ ಆಗ್ಬೋದು. ಫ್ರೀ ಎಂಟ್ರಿ ಇದೆ. 1-2 ಸ್ಟ್ಯಾಂಡಲ್ಲೇನೋ ಇದೆ. ಎಲ್ಲ ಖಾಲಿನೇ ಹೊಡಿತಾ ಇರುತ್ತೆ ಸ್ಟೇಡಿಯಮು. ಮಹಾರಾಜ ಟ್ರೋಫಿ ಫೈನಲ್ಸ್ಗೆ ಖಾಲಿ ಹೊಡಿತಿದೆ ಸ್ಟೇಡಿಯಮು. ಸೊ ಇದಕ್ಕೇನು ಖಾಲಿ ಹೊಡೆಯಲ್ವಾ? ಖಾಲಿ ಹೊಡೆಯುತ್ತೆ. ಸೊ ಸ್ಟೇಡಿಯಂಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಹೋಗ್ಬಿಟ್ಟು ಕಿರ್ಚಾಡಿದ್ದಾರೆ ಮಗ. ಆರ್ ಸಿ ಬಿ ಚಾನ್ಸ್ ಅಂತೂ ಎಲ್ಲ ಮ್ಯಾಚಲ್ಲೂ ಖಂಡಿತ ಇದ್ದೇ ಇರುತ್ತೆ. ಬರೀ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾತ್ರ ಅಂತಲ್ಲ, ಯಾವುದೇ ಸ್ಟೇಡಿಯಮಲ್ಲಿ ಮ್ಯಾಚ್ ಆಯಿತು ಅಂದ್ರೂ ಕೂಡ ಆರ್ ಸಿ ಬಿ ಚಾನ್ಸ್ ಅಂತೂ ಇದ್ದೇ ಇರುತ್ತೆ. ಅಷ್ಟು ಲಾಯಲ್ ಫ್ಯಾನ್ಸ್ಗಳು ಆ ಥರ ಚಾನ್ಸ್ ಕಿರ್ಸ್ತೀವಿ. ಸೊ ಆರ್ ಸಿ ಬಿ ಚಾನ್ಸ್ ಜೊತೆಗೆ ಆರ್ ಸಿ ಬಿಗೆ ಬೇಕು KL ರಾಹುಲ್ ಅನ್ನೋ ಚಾನ್ಸು, ಆರ್ ಸಿ ಬಿಯ ಕ್ಯಾಪ್ಟನ್ KL ರಾಹುಲ್ ಅನ್ನೋ ಚಾನ್ಸು. ಸ್ಟ್ಯಾಂಡ್ಸ್ಗಳಿಂದ KL ರಾಹುಲ್ ಡಗೌಡಿಂದ ನಡ್ಕೊಂಡು ಬರ್ತಾ ಇದ್ರು. ಒಂದು ವಿಡಿಯೋನ ಪ್ಲೇ ಮಾಡಿದ್ದೀನಿ ನೋಡಿ ಇವಾಗ. ಡಗೌಡಿಂದ ನಡ್ಕೊಂಡ್ ಬರ್ತಾ ಇದ್ದಂಗೆ ಆರ್ ಸಿ ಬಿಗೆ ಬೇಕು KL ರಾಹುಲ್, ಆರ್ ಸಿ ಬಿ ಕ್ಯಾಪ್ಟನ್ KL ರಾಹುಲ್ ಆಗಬೇಕು, ಅದು ಇದು ಅಂತ ಎಲ್ಲ ಫುಲ್ ಒಂಥರ ರೊಚ್ಚಿಗೆ ಎದ್ದು ಫ್ಯಾನ್ಸು, ಆರ್ ಸಿ ಬಿ ಫ್ಯಾನ್ಸ್ಗಳು ಇನ್ನೂ ಅತಿ ಆಸೆ, ಓವರ್ ಆಸೆ ಇಟ್ಕೊಂಡವ್ರೆ. ಏನು ಹೇಳಬೇಕು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳ ಆಸೆಗಂತ ನಂಗಂತೂ ಗೊತ್ತಾಗ್ತಿಲ್ಲ ಮಗ. ಅಲ್ಲಿ ಕೋಲ್ಕತ್ತಾಗ ಹೋಗ್ಬಿಟ್ಟು LIC ಓನರ್ ಜೊತೆಗೆ KL ರಾಹುಲ್ ಅವರು ಇಬ್ಬರು ಪಕ್ಕದಲ್ಲಿ ನಿಂತ್ಕೊಂಡು ಕಿಸ್ಕೊಂಡು ನಾವು ರಿಟೆನ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅವರು ಅಪ್ಡೇಟ್ ಕೊಟ್ಟಾಗಲೇ ನಾವು KL ರಾಹುಲ್ ಇನ್ ಆರ್ ಸಿ ಬಿ ಅನ್ನುವಂಥದ್ದನ್ನ ನಾವು ಬಿಟ್ಬಿಟ್ವಿ. ಆಲ್ರೆಡಿ ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ರಿಟೆನ್ಷನ್ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅಷ್ಟೇ. ಬಟ್ KL ರಾಹುಲ್ ಇನ್ ಆರ್ ಸಿ ಬಿ ಅನ್ನುವಂಥದ್ದು ಇನ್ನು 3 ವರ್ಷ, ನನ್ನ ಪ್ರಕಾರ 3 ವರ್ಷ ಅಂದರೆ ನೆಕ್ಸ್ಟ್ ಮೆಗಾ ಆಪ್ಷನ್ವರೆಗೂ. ಏನಾದ್ರು ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ತಿರ್ಗಾ ಏನಾದ್ರು ಕಾಂಟ್ರವರ್ಸಿ ಆಗ್ಬಿಟ್ಟು ನಾನು ಆಪ್ಷನ್ಗೆ ಬರ್ತೀನಿ ಅಂತ KL ರಾಹುಲ್ ಬಂದು ಆ ಥರ ಏನಾದರೂ ಆಗೋದು ಡೌಟು. ನೋಡೋಣ ಏನಾಗುತ್ತೆ ಅಂತ. ಫ್ಯೂಚರ್ ಅಂತೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಈ ಇಯರ್ ಅಂತೂ ಬರೋದು ಸಿಕ್ಕಾಪಟ್ಟೆ ಡೌಟ್ ಅಲ್ಲ. ಆಲ್ಮೋಸ್ಟ್ 100% ಅವ್ರು 99.99% ಅವ್ರು ಬರೋದಕ್ಕಾಗೋದಿಲ್ಲ. ಮತ್ತೆ ತಿರ್ಗಾ ಇಲ್ಲಿ ಮೊದಲು ಡಿಸ್ಪ್ಯೂಟ್ ಆಗ್ಬಿಟ್ಟು ರಿಟೆನ್ಷನ್ ಆಗಿಲ್ಲ ಅಂತಂದ ಅವಾಗ ಮಾತ್ರ ಆಕ್ಷನ್ಗೆ ಬರ್ತಾರೆ, ಅವಾಗ ಮಾತ್ರ ಆರ್ ಸಿ ಬಿಗೆ ಬರ್ತಾರೆ. ಇವರು ಆರ್ ಸಿ ಬಿ ಫ್ಯಾನ್ಸ್ಗಳು ಮೊದಲೇ ಫೋರ್ಸ್ ಜಾಸ್ತಿ. ಈ ಸಲಕ ಪಕ್ಕ ನಮ್ಮದೇ. ಈ ವರ್ಷ KL ರಾಹುಲ್ ನಮ್ ಬೆಂಗಳೂರಿಗೆ ಕಪ್ಪು ಗೆಲ್ಬೇಕು. We want KL Rahul in our team. Okay. So we can have a strong batting unit in our team. We include KL Rahul in RCB. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ ಆಗೋಯ್ತು ಹೋಗ 2025 में. KL ರಾಹುಲ್ ನಮ್ಮ ಕನ್ನಡಿಗ KL ರಾಹುಲ್ಗೆ ಈ ಸಲ ಕ್ಯಾಪ್ಟನ್ ಆಗಿ ಬರಬೇಕು. ನಮ್ಮ RCBಗೆ ಕಪ್ ಗೆಲ್ಬೇಕು. ನಮ್ಗೆ ಕನ್ನಡಿಗನಾದಂತ ಮಣ್ಣಿನ ಮಗ ರಾಹುಲ್ ಅಣ್ಣ ನಮ್ಗೆ RCB ಟೀಮ್ಗೆ ಬೇಕೇ ಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. 100% KL ರಾಹುಲ್ ಬಂದು 100% ಹೊಡೆದಿದ್ದೀವಿ. ತುಂಬಾ ಚೆನ್ನಾಗಿ ಫೈಟ್ ಮಾಡಿದೀವಿ ಇಲ್ಲ ಕಪ್ ಗೆಲ್ಲಕ್ಕೆ. ಮ್ಯಾನೇಜ್ಮೆಂಟ್ ಏನ್ ಹೇಳೋದಂದ್ರೆ KL ರಾಹುಲ್ ನ ತಗೊಂಡ್ಲೇಬೇಕು ಅಟ್ ಎನಿ ಕಾಸ್ಟ್. I also want to say that this year he should play in RCB as a captain. ಮೊದಲೇ ಹೈಲಿ ಪಂಪ್ಡಪ್ ಆಗಿ ನಿಂತ್ಕೊಂಡಿದ್ರು ಆರ್ ಸಿ ಬಿ ಫ್ಯಾನ್ಸ್ಗಳು. ನೋಡಿ ಇವಾಗ ಆಸೆ ಇಲ್ಲ ಅಂದ್ರೂ ಕೂಡ, ಅಂದರೆ ಇವಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ. KL ರಾಹುಲ್ ಬಂದ್ಬಿಡ್ತಾರೆ ಆರ್ ಸಿ ಬಿಗೆ, ಆಪ್ಷನ್ ಪಿಕ್ ಮಾಡ್ಬಿಡ್ತಾರೆ, ಆಪ್ಷನ್ ಬಂದ್ಬಿಡ್ತಾರೆ. ಎಕ್ಸ್ಪೆಕ್ಟೇಷನು ಇಲ್ಲ ಇವಾಗ. ಮುಂಚೆ ಎಕ್ಸ್ಪೆಕ್ಟೇಷನ್ ಅಟ್ಲೀಸ್ಟ್ ಇತ್ತು. ಬಟ್ ಆದರೂ ಇವಾಗ್ಲೂ ಕೂಡ KL ರಾಹುಲ್ ಅವರ ಕಿವಿಗೆ ಆರ್ ಸಿ ಬಿ ಚಾನ್ಸಸ್ನ ಕೇಳಿಸ್ತಾ ಇದ್ದಾರೆ, ಆರ್ ಸಿ ಬಿಗೆ ಬನ್ನಿ, ಆರ್ ಸಿ ಬಿಗೆ ಬನ್ನಿ ಅಂತ. ಸೊ ಈ ಟೀಮಿಗೆ ಆಡಬೇಕು ಅಂತಂದರೆ KL ರಾಹುಲ್ ಅವರಿಗೆ ಅದೊಂಥರ ಪುಣ್ಯ ಇರಬೇಕು ಗುರು. ಲಿಟ್ರಲಿ ಸುಮ್ಮನೆ ಬಿಟ್ಬಿಟ್ಟು ಬಾಗರು ಅಂತ ನಾವು ಹೇಳ್ತೀವಿ. ಬಟ್ KL ರಾಹುಲ್ ಕೇಳೋದಿಲ್ಲವಲ್ಲ. ಅವ್ರದ್ದು ಏನೋ ಪರ್ಸನಲ್ ಕಮಿಟ್ಮೆಂಟ್ಗಳಿರ್ತವೆ. ಬಿಡಿ, ನಮ್ಮ ಆರ್ ಸಿ ಬಿನೂ ಕೂಡ ಏನು ನಾವು KL ರಾಹುಲ್ನ ಟಾರ್ಗೆಟ್ ಮಾಡ್ತೀವಿ, KL ರಾಹುಲ್ನ ತೊಗೊಳ್ತೀವಿ ಅನ್ನೋ ಥರ ಎಲ್ಲ ಏನೋ ಅಪ್ಡೇಟ್ ಏನೋ ಕೊಟ್ಟಿಲ್ಲ ಬಾರಿ. ಸೊ ಇಲ್ಲಿ ನಾವು ಫ್ಯಾನ್ಸ್ಗಳಷ್ಟೇ ಕಿಚ್ಚಾಡ್ತಾ ಇರ್ತೀವಿ. ಅವ್ರು ಆ ಟೀಮ್ಗೆ ಹೋಗ್ತಾರಂತೆ, ಇವ್ರು ಈ ಟೀಮಿಗೆ ಬರ್ತಾರಂತೆ, KL ರಾಹುಲ್ ನಮ್ಮ ಟೀಮಿಗೆ ಬರ್ತಾರಂತೆ, ಕ್ಯಾಪ್ಟನ್ ಆಗ್ತಾರಂತೆ, ಹಂಗಾಗ್ತಾರಂತೆ, ಹಿಂಗಾಗ್ತಾರಂತೆ, ಅದಂತೆ ಇದಂತೆ ಅಂತ ಬರೀ ಆರ್ ಸಿ ಬಿ ಫ್ಯಾನ್ಸ್ಗಳು ಮಾತಾಡ್ತಿರ್ತೀವಿ. ಜೊತೆಗೆ ರಿಪೋರ್ಟ್ಸ್ಗಳು ಮಾತಾಡ್ತಿರ್ತಾವೆ ಅಷ್ಟೇ. ಇಲ್ಲಿ ಆರ್ ಸಿ ಬಿ ಆಗಿರಲಿ, ಜೊತೆಗೆ KL ರಾಹುಲ್ ಆಗಿರಲಿ, ಸೊ ಅವರಿಬ್ಬರ ಮಧ್ಯೆ ಏನಾದ್ರು ಚರ್ಚೆ ಆಗಿದೆಯಾ ಅದು ಕೂಡ ನಮಗೆ ಗೊತ್ತಿಲ್ಲ. ಅಪ್ರೋಚ್ ಮಾಡಿದ್ರೆ ಅದನ್ನು ಕೂಡ ಗೊತ್ತಿಲ್ಲ. ಒಂದು ವೇಳೆ ಅಪ್ರೋಚ್ ಏನಾದ್ರು ಮಾಡಿತ್ತು ಅಂದರೆ ಅವಾಗ ಯೋಚನೆ ಮಾಡಿರೋರು KL ರಾಹುಲ್ ಗೊತ್ತಿಲ್ಲ.
ಸೊ ನಾವು ಅಪ್ರೋಚೇ ಹೋಗ್ದಂಗೆ ಕೆ ಎಲ್ ರಾಹುಲ್ಗೆ ಆರ್ ಸಿ ಬಿ ಅಪ್ರೋಚೇ ಮಾಡ್ದಂಗೆ ಇಲ್ಲಿ ಆರ್ ಸಿ ಬಿಗೆ ಬರಬೇಕು ಕೆ ಎಲ್ ರಾಹುಲ್ ಅನ್ಕೊಳ್ಳೋದು ಕೂಡ ತಪ್ಪಾಗುತ್ತೆ, ಅವ್ರು ಆಪ್ಷನ್ಗೆ ಬರಬೇಕು ಅನ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಸೊ ನೋಡೋಣ ಇವ್ರು ಒಟ್ಟಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಯಾವಾಗಲೂ ಜೋಶಲ್ಲಿ ಇರ್ತಾರೆ, ರೊಚ್ಚಿಗೆದ್ದಿರ್ತಾರೆ. ಕೆ ಎಲ್ ರಾಹುಲ್ ಕಾಣಿಸ್ತಾ ಇಲ್ಲ, ಆರ್ ಸಿ ಬಿಗೆ ಬನ್ನಿ, ಆರ್ ಸಿ ಬಿಗೆ ಬನ್ನಿ, ಆರ್ ಸಿ ಬಿ, ಕೆ ಎಲ್ ರಾಹುಲ್ ಇನ್ ಆರ್ ಸಿ ಬಿ, ಕೆ ಎಲ್ ರಾಹುಲ್ ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋ ಥರನೇ ಅವರು ಹೇಳೋದು. ಯಾಕಂದರೆ ಅವರು ನಮ್ಮ ಕನ್ನಡಿಗ ಕ್ಯಾಪ್ಟನ್ ಆಗ್ತಾರಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು. ಸೊ ಆಸೆ ಎಲ್ಲ ಕಮರಿ ಹೋಗಿದ್ರು ಕೂಡ ಈ ಥರ ರೊಚ್ಚಿಗೆದ್ದಿ ಹೈಲಿ ಪಂಪ್ಡಪ್ ಆಗಿ ಕಿರ್ಚಾಡ್ತಾ ಇದ್ದಾರೆ ಅಂತಂದರೆ ಇವ್ರು ಇನ್ನೆಂಥ ಫ್ಯಾನ್ಸ್ಗಳು, ಇನ್ನೆಂಥ ಟ್ರೂ ಕರ್ನಾಟಕದ ಕೆಚ್ಚೆದೆಯ ಕನ್ನಡಿಗರು ಅಂತ ಅರ್ಥ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೇನು ಅನ್ನಿಸ್ತಿದೆ ಈ ಚಾನ್ಸ್ಗಳು ಕೆ ಎಲ್ ರಾಹುಲ್ ಅವ್ರಿಗೆ ಕೇಳಿಸಂಗೆ ಮಾಡೋದಿಲ್ಲ ಆರ್ ಸಿ ಬಿ ಫ್ಯಾನ್ಸು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ, ಬಾ.